ಇವಾಗ ನಿಮ್ಮ ಮಗ ಮೊಮ್ಮಕ್ಕಳು ಸೇರಿ ನಿಮಗೆ ಏನೋ ಸನ್ಮಾನ ಮಾಡ್ತಾರಂತೆ. ನಮಗೆ ಸನ್ಮಾನ? ಯಾಕೆ ಯಾಕೆ ಶರಿ ಎಮೋಷ್ನಲ್ ಆಗ್ಬಿಟ್ಟಿದ್ಯಾ? ಖುಷಿಯಾಗಿರ್ಬೇಕು, ಹ್ಯಾಪಿ ಆಗಿದ್ದೀರಾ? ಅಪ್ಪ ಆದಾಗ ಜವಾಬ್ದಾರಿ ಜಾಸ್ತಿ. ಓ ವೆರಿ ಗುಡ್. ಯಾರಿಗೆ, ನನಗ ನಿನಗ ಅಂತ? ಅಪ್ಪ ಇವತ್ತೇನು ಸ್ಪೆಷಲ್ ಅಪ್ಪ? ನಂಗೆ ಗೊತ್ತಿಲ್ಲಪ್ಪ. ಇಲ್ಲಿ ಗೊತ್ತಿಲ್ವಾ? ಇವಾಗ ನಿಮ್ಮ ಮಗ ಮೊಮ್ಮಕ್ಕಳು ಸೇರಿ ನಿಮಗೆ ಏನೋ ಸನ್ಮಾನ ಮಾಡ್ತಾರಂತೆ. ನಮಗೆ ಸನ್ಮಾನ? ಯಾಕೆ? ಫಾದರ್ಸ್ ಡೇ ಅಂತ. ಫಾದರ್ಸ್ ಡೇ? ಯಾವ್ದ್ರಲ್ಲಿದೆ ಆ ಥರ? ಇಡೀ ಪ್ರಪಂಚದಲ್ಲಿದೆ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ನಮ್ಮ ಕಡೆ ಹ್ಯಾಪಿ ಫಾದರ್ಸ್ ಡೇ ಕಣಪ್ಪ. ಹ್ಯಾಪಿ ಫಾದರ್ಸ್ ಡೇ. ಚೆನ್ನಾಗಿ ಕೂತ್ಕೊ. ಓಕೆ. ಈಗ ಇಲ್ಲಿ ಸದ್ಯಕ್ಕೆ ನಾನು ಏನಿದ್ದೀನಿ ಮತ್ತೆ ಏನೇನ್ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ನಮ್ಮ ತಂದೆ ಸ್ಟ್ರಾಂಗ್ ಪರ್ಸನ್ ಕಾರಣ. ಅವರು ಎಲ್ಲ ಮಾಡಿದ್ದಕ್ಕೇನೆ ನಾವು ಇವಾಗ ಹಿಂಗಿದ್ದೀವಿ ಸ್ಟ್ರಾಂಗ್ ಆಗಿ. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಗುಡ್. ನೆಕ್ಸ್ಟ್ ಅಪ್ಪ, ನಿಮ್ಮ ಅಪ್ಪ ಇದ್ದಿದ್ರೆ ನೀವೇನು ಹೇಳ್ತಿದ್ರಿ ಇವತ್ತು? ನಮ್ಮಪ್ಪ ಇದ್ದಿದ್ರೆ ನೀವು ಇವತ್ತು ಅವ್ರಿಗೋಸ್ಕರ ಏನು ಹೇಳ್ತಿದ್ರಿ? ಏನು ಹೇಳೋದು ದೀಪ, ಈ ಏಜಲ್ಲಿ ಅವ್ರಿಗೆ ಅದೇ ಇಷ್ಟ ಆಗಲ್ಲ. ಅಲ್ಲ, ನಿಮ್ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಅಪ್ಪನ ಬಗ್ಗೆ? ಒಂದೆರಡು ಪದ ಏನಾದ್ರು ಹೇಳಿ. ಅಂದ್ರೆ ಅಪ್ಪ ನೀನೇ ನನ್ನ ಸಾಕಿ ಸಲು ಎಲ್ಲ ಮಾಡ್ಕೊಂಡು ಓದಿಸಿ ಎಲ್ಲ ಮಾಡಿದೆ, ಅದಕ್ಕೆ ನಾನು ಈ ಥರ ಇರೋದು. ಇವಾಗ ಹುಡುಗನಿಂದ ನೀನು ಚೆನ್ನಾಗಿ ಕಂಡೆ ನನ್ನ. ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಎಲ್ಲ ಮಾಡಿಸಿ ತುಂಬ ಖುಷಿಪಟ್ಟೆ ನಾನು. ಆಯಿತು. ಆಮೇಲೆ ನೀನೇ ನನಗೆ ಕಷ್ಟಪಟ್ಟು ಬೇಡ ಕಡಪ ಅಂತ ನೂಕಿ ಲಾ ಕಾಲೇಜ್ ಓಡಿಸ್ಬಿಟ್ಟೆ ಇಲ್ಲೇನು ದಿನ. ಆಮೇಲೆ ನೀನೇ ಹೋಗಿ ಅದು ಯಾರ್ಯಾರನ್ನೋ ಮೀಟ್ಕೊಂಡು ಆ ಕಸ್ಟಮ್ ಡಿಪಾರ್ಟ್ಮೆಂಟಿಗೆ ಸೇರಿಸ್ಬಿಟ್ಟೆ. ಚಾಮರಾಜಪೇಟೆಯಲ್ಲಿ ಬ್ರಾಹ್ಮಣರು ಒಬ್ಬರಿದ್ದಾರೆ, ಅವರಲ್ಲಿ ಆಫೀಸರ್ ಆಗಿದ್ರು, ಅವ್ರ ಮನೆಗೆ ಹೋಗಿ ನೀನು ಮಾಡಿಸ್ಬಿಟ್ಟೆ. ಈಗ ಇವತ್ತರ ಖುಷಿಯಾಗಿದ್ದೀನಿ. ಸೊ ನೀವು ಏನ್ ಮಾಡಿದೀರಾ ಅದು ನಿಮ್ಮ ಅಪ್ಪನಿಂದ ನೀವು ಖುಷಿಯಾಗಿದ್ದೀರಾ? ಅದು ಮಾತ್ರ 100%. ನೋಡಿ, ಅದನ್ನ ಇವಾಗ ನಿಮ್ಮ ಮಗ ನೀವೇನ್ ಮಾಡಿದೀರಾ ಅದಕ್ಕೆ ನಿಮ್ಮ ಮಗ ಖುಷಿಯಾಗಿದ್ದಾರೆ ಅಲ್ವಾ ಅಮ್ಮೋ? ಎಸ್. ನಿಮ್ಮ ಅಪ್ಪನ ಬಗ್ಗೆ ಹೇಳಿದ್ರಲ್ಲ, ನಿಮ್ಮ ಮಗನ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಮಗನ ಬಗ್ಗೆ ಹೇಳ್ಬೇಕಾದಿಲ್ಲ, ಅವನು ಒಳ್ಳೆ ಪಾಪ. ಏನು ಇಲ್ವಾ ಹೇಳಕ್ಕೆ? ಚಿಕ್ಕ ಹುಡುಗಿಂದ ಪಾಪ ಒಂಥರ ಕಷ್ಟಪಟ್ಟು ಓದ್ಕೊಂಡು ಏನೋ ಮಾಡ್ಕೊಂಡು ನಾವು ಹೇಳ್ದಂಗೆಲ್ಲ ಕೇಳ್ಕೊಂಡು ಆ ಸ್ಕೂಲ್ ಈ ಸ್ಕೂಲ್ ತರ ಹೋಗಿ ಎಲ್ಲ ಮಾಡ್ಕೊಂಡೆ. ಇವಾಗ ನೀವ್ ಹೇಳಿದ್ದೆಲ್ಲ ಕೇಳಿದ್ದಕ್ಕೆ ಅವ್ರು ನಿಮ್ಗೆ ಇಷ್ಟನಾ? ಇಷ್ಟ. ಹೌದು. ಓಕೆ ಅಪ್ಪ. ಇವಾಗ ನಿಮ್ಮ ಅಪ್ಪಗೆ ನೀವು ವಿಶ್ ಮಾಡಿದ್ರಿ, ನಿಮ್ಗೆ ಎಲ್ಲಿ ನಿಮ್ಮ ಮಕ್ಕಳು? ನಮ್ದು ಎಲ್ಲಿ ಶರಿ? ಮುದ್ದು ಮಕ್ಕಳು. ಏನ್ ಶರ? ನನ್ನ ಮುದ್ದು ಮಕ್ಕಳು ಇಬ್ರು, ಒಂದು ಶರಿ ಒಂದು ರಂಜಿ. ಶರಿ, ನೀವೇನ್ ಹೇಳ್ತೀರಾ ಅಪ್ಪಂಗೆ? ಹೇಗ್ ವಿಶ್ ಮಾಡ್ತೀರಾ? ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಗಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸೇ ಕೋಮಲ, ನಿನ್ನ ಹೋಲೋಕನ ಯಾರಿಲ್ಲ ಅಪ್ಪ. ಐ ಲವ್ ಯು ಅಪ್ಪ. ನೀನೇನ್ರಿ ಮುದ್ ಮಾಡಪ್ಪಂಗೆ? ಸರಿ, ನೀನ್ ಅಪ್ಪನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಅಪ್ಪ ನಿಂಗೆ ಯಾಕೆ ಇಷ್ಟ? ಅಪ್ಪ ಏನ್ ಕೇಳಿದ್ರು ಕೊಡಿಸ್ತಾರೆ, ಅದಕ್ಕೆ ಇಷ್ಟನಾ? ಅಷ್ಟೇನಾ? ಇಲ್ಲ ಮತ್ತೆ ಅಪ್ಪ ಬೈಯಲ್ಲ. ಅಮ್ಮ ಬೈತಾಳ? ಬೈತಾರೆ. ಅಪ್ಪ ಚೆನ್ನಾಗಿ ನೋಡ್ಕೊತಾರೆ. ನಾನೆಲ್ಲ ನಂಗೆ ಹೇಳ್ಕೊಡ್ತಾರೆ ಏನ್ ಮಾಡ್ಬೇಕು, ಹೆಂಗಿರ್ಬೇಕು ಅಂತ. ಐ ಲವ್ ಯು ಅಪ್ಪ. ರಂಜು, ನೀನೇನ್ ಹೇಳ್ತೀಯ ಅಪ್ಪಂಗೆ? ಓದಿಸಿ ಬಡಿಸಿ
ಸ್ಕೂಲ್ ಕರ್ಸಿ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ನನ್ಗೆ ಇಷ್ಟ. ಅದಕ್ಕೆ ನಮ್ಮ ಅಪ್ಪ ನಂಗೆ ಓದಿಸಿ ಬರ್ಸಿದೆ ಮಾಡಿದ್ದಾನೆ. ಅದಕ್ಕೆ ಇಷ್ಟನ ಅಪ್ಪ ನಿಂಗೆ? ಓಕೆ, ಏನು ಇವತ್ತು ಸ್ಪೆಷಲ್ ಇನ್ನೊಂದ್ಸಲ ಹೇಳಿ. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಥ್ಯಾಂಕ್ ಯು ಪಾಪಾಸ್. ನೋಡಿ ನನ್ನ ಮಗ ಪಾಪ ಎಮೋಷ್ನಲ್ ಆಗ್ಬಿಟ್ಟಿದ್ದಾನೆ. ಯಾಕೆ ಶರಿ ಎಮೋಷ್ನಲ್ ಆಗ್ಬಿಟ್ಟಿದ್ಯಾ? ಖುಷಿಯಾಗಿರ್ಬೇಕು. ಏನ್ ಶರಿ ಅಳ್ಬಾರ್ದು, ನೀನ್ ಹತ್ರ ಅಪ್ಪನ ಅಳ್ತಾನೆ. ಅಳೋದಕ್ಕೆ ಅಳ್ಬಾರ್ದು, ಬಿಡು. ಹ್ಯಾಪಿ ಫಾದರ್ಸ್ ಡೇ ಅಂದ್ಬಿಟ್ಟು ಹ್ಯಾಪಿ ಆಗಿರ್ಬೇಕು, ಅಳ್ಬಾರ್ದು ಅಲ್ವಾ? ಏನು ಯಾಕೆ ಅಳೋದಕ್ಕೆ ಅಂತ ರೀಸನ್ ಏನು? ಖುಷಿ ಅಲ್ವಾ? ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಬೆಳೆಸಕ್ಕೆ ನಾನು ಪಾಪ ಕಷ್ಟ ನಿಂಗೆ ಗೊತ್ತಿದೆ. ಅದು ಇವತ್ತು ಸಾರ್ಥಕ ಆಗೋಯ್ತು. ನೀನು 2 ಮಕ್ಕಳ ತಂದೆಯಾಗಿ ಏನು ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ. ಸಂಸಾರದಲ್ಲಿ ವಿಶ್ವಾಸ ಪ್ರೀತಿನೇ ಮುಖ್ಯ. ಜೀವನದಲ್ಲಿ ನಮಗೆ ತೋರಿಸ್ದೆ. ನಮಗೆ ಅನರ್ಗೆ ರಕ್ಷ ಕೊಟ್ಟ ದೇವರಿಗೆ ಎಷ್ಟು ಶುಭಾಶಯ, ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕು. ಎಷ್ಟೇ ಬೈದು ಹೊಡೆದ್ರು ಕೂಡ ನೀನು ಅಪ್ಪ ಅಮ್ಮ ಹೊಡೆದಿದ್ದೀರಾ? ಬೈದು ಹೊಡೆದಿದ್ದೀರಾ? ಚೆನ್ನಾಗಿ ಹೊಡೆದಿಲ್ಲ, ಹೊಡೆದಿದ್ದೀರಾ ಅಪ್ಪ? ಆಮೇಲೆ ಅವ್ರು ಹೊಡೆದಿದ್ದಾರೆ. ಆಮೇಲೆ ಹೊಡೆಯೋದು. ಅಲ್ಲ ಅಂದ್ರೆ ಅವಾಗ್ಲೇ ಹೊಡೆದ್ಬಿಡ್ಬೇಕು ನೋಡಿ, ಇವಾಗ ಹೊಡೆಯಕ್ಕಾಗಲ್ಲ. ನಾನ್ ಮಗನಿಗೆ ಹೊಡೆಯಲ್ಲ. ಹಾ, ಎಲ್ಲ ಅಲ್ಲ ಮುಗಿಸ್ಬಿಡಿ. ಚಿಕ್ಕ ವಯಸ್ಸಲ್ಲಿ ಹೊಡೆದಿದ್ದೀರಾ? ನಮ್ಮಪ್ಪ ಕರ್ಸ್ಕೊಟ್ಟಿದ್ರು. ಚಿಕ್ಕ ವಯಸ್ಸಲ್ಲಿ ಹೊಡೆದಿದ್ದಾರೆ. ಚೆನ್ನಾಗಿ ಹೊಡೆದಿದ್ದೀರಾ? ಚಿಕ್ಕ ವಯಸ್ಸಲ್ಲಿ ಹೊಡೆದಿದ್ದೀರಾ? ಚಿಕ್ಕ ವಯಸ್ಸಲ್ಲ, ಬ್ಯಾಡ್ಮಿಂಟನ್ ಬ್ಯಾಟ್ ಇದೆಲ್ಲ ಹೊಡೆದಿದ್ದಾರೆ. ಓದ್ತಿದ್ದ ಸಿಕ್ಕಿದ್ದು ಕೋಪ ಕೋಪ ಅಲ್ಲ ಇವಾಗ ಒಂದು ಚಿನ್ನ ಒಂದು ಶೇಪಿಗೆ ಬರ್ಬೇಕಂದ್ರೂ ಅದೆಷ್ಟು ಪೆಟ್ಟು ತಿನ್ನುತ್ತಲ್ವಾ? ಸೊ ಅದೆಲ್ಲ ಮೋಲ್ಡ್ ಆದ್ಮೇಲೆ ಅಲ್ವಾ ಅದ್ರದ್ದು ಹಾಗೆ. ಇವಾಗ ನೀವು ಹೊಡೆದು ಬಡ್ದು ಒಳ್ಳೆ ಬುದ್ಧಿ ಹೇಳಿದ್ದಕ್ಕೆ ಅವ್ರು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅಲ್ವೇನಪ್ಪ? ವೆರಿ ಗುಡ್. ನೀವೇನ್ ಹೇಳ್ತೀರಾ? ಫಾದರ್ ಆಗಿ ಅಪ್ಪನ ರೋಲ್ ಹೇಗಿತ್ತು? ಫಾದರ್ ಆಗಿ ನಿಮ್ಮ ಮಗನ ರೋಲ್ ಹೇಗಿದೆ? ಫಾದರ್ ಅವರು ಅಪ್ಪನ ಮಗನಿಗೆ ಅಂತ ಕಾಂಟ್ರಿಬ್ಯೂಷನ್ ಕಡಿಮೆ. ಮೆಜಾರಿಟಿ ಪೋರ್ಷನ್ ನಾನೇ ತಗೋಬೇಕಾಯ್ತು. ಆದ್ರೆ ದೇವ್ರಂತ ಮಗನ್ ಕೊಟ್ಟ ದೇವ್ರಿಗೆ ಎಷ್ಟು ಕೃತಜ್ಞತೆ ಹೇಳೋದು ಸಾಲದು. ಎಲ್ಲಾ ತರದ್ರು ಒಳ್ಳೆ ಮಗು. ಒಂದಿನ ನನಗೆ 5 ವರ್ಷದಲ್ಲಿ ಅಪ್ಪಡೋದು ಜೀವನ ಪ್ರಯತ್ನ ಹೇಳಿದ ಮಾತು ಕೇಳ್ಕೊಂಡು ಓದಿ ಬರ್ದು ಮದುವೆ ಮಾಡ್ಕೊಂಡು 2 ಮಕ್ಕಳಾದ್ರು ಇವತ್ತು ಮುದ್ದಿನ ಮಗನಾಗಿ ಸಂಸಾರಕ್ಕೆ ಕಂಬವಾಗಿ ನಿಂತಿದ್ದಾರೆ. ಸಾಕು. ನಮಗೋಸ್ಕರ ಅಲ್ಲಿ ಸ್ವಂತ ಮನೆ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟ. ಇಲ್ಲೇ ಇರ್ಬೇಕು ನಾನು ಅಂತ. ಎಲ್ರಿಗೂ ಸಿಗಲ್ಲ ಸರಿ. ನೀನು ಅದೇ ತರ ಮಗನಾಗು. ಶರಾ, ಯೂಶಲಿ ಏನೇ ಸೆಲೆಬ್ರೇಟ್ ಮಾಡ್ರಿ ಏನೋ ಒಂದು ಗಿಫ್ಟ್ ಕೊಡ್ತೀವಲ್ಲ ಖುಷಿಯಾಗಿರೋದಕ್ಕೆ. ಸೊ ಇವತ್ತು ನೀನೇನು ಕೊಟ್ಟೆ ಅಪ್ಪಂಗೆ? ಅಪ್ಪ ನಿಂಗೆ ಎಷ್ಟೊಂದು ಏನೆಲ್ಲ ಕೊಡ್ಸಿದಾರಲ್ಲ, ಸೊ ನೀನೇನು ಕೊಟ್ಟೆ? ನಾನು ನಮ್ಮ ಅಪ್ಪ ಕೈ ತೆಗಿ. ಕೊಡಕ್ ಶಕ್ತಿ ಇಲ್ಲ, ಆದ್ರೂ ಅಪ್ಪ ನಂಗೆ ಏನೇನು ದುಡ್ಡು ಕೊಟ್ಟಿದ್ದು ಸೇವಿಂಗ್ಸ್ ಮಾಡ್ಕೊಳಕ್ಕೆ. ಅದರಲ್ಲಿ ಅಪ್ಪಂಗೆ ಯಾವಾಗ್ಲೂ ಪೀನಟ್ ಬಟರ್ ತಿಂತಿರ್ತಾರೆ, ಜಿಮ್ಗೆ ಹೋಗ್ತಾರಲ್ವಾ, ಅದಕ್ಕೆ ಅವ್ರು ಯೂಸ್ ಆಗೋ ತರದ್ದು ಹೊಸ ಪೀನಟ್ ಬಟರ್ ತರಿಸಿದೆ. ಪೀನಟ್ ಬಟರ್ ವಿತ್ ಆಲ್ಮಂಡ್ ಕ್ರಂಚ್ ತೋರ್ಸು. ನನ್ನ ಸೇವಿಂಗ್ಸ್. ವೆರಿ ಗುಡ್. ಸೊ ಅಪ್ಪನಿಗೆ ಏನು ಯೂಸ್ ಆಗಿದೆ ಆ ಥರ ಕೊಟ್ಟರೆ ಎಲ್ಲ ಅದು ಯೂಸ್ ಅಲ್ವಾ? ನಾವು ಯಾರಿಗೆ ಏನೇ ಗಿಫ್ಟ್ ಕೊಟ್ಟರು ಅದು ಯೂಸ್ ಆಗೋ ಥರ ಕೊಟ್ಟರೆ ನಮಗೂ ಖುಷಿ ಆಗುತ್ತೆ, ಅವ್ರು ಯೂಸ್ ಮಾಡಿದಾಗ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ? ವೆರಿ ಗುಡ್. ರಂಜು, ನೀನೇನು ತಂದೆ ಅಪ್ಪಂಗೆ? ಗ್ರೀಟಿಂಗ್ ಬರ್ದಾಳೆ. ವೆರಿ ಗುಡ್. ಏನು ಬರ್ದಿದ್ಯಾ? ಏನು ಬರ್ದಾಳಮ್ಮ? ಹ್ಯಾಪಿ ಫಾದರ್ಸ್ ಡೇ ಅಂತ ಬರ್ದಿಲ್ಲ. ವೆರಿ ಗುಡ್. ಅಯ್ಯೋ ವೆರಿ ಗುಡ್ ಚಿನ್ನ. ಫಾದರ್ಸ್ ಇನ್ನೂ ಡೇ ತಿರುಗಿಸಿ ಇದೇನಿದೆ ಕೊಡಿ ನೋಡೋಣ. ಅಲ್ಲ ಸಾರಿ ಇಲ್ಲಿ ಬರ್ದಿಯಾಳೆ ಐ ಲವ್ ಯು ಅಪ್ಪ ನನ್ನ ಮುದ್ದು ಅಂತ ಬರ್ದಿ. ವೆರಿ ಗುಡ್. ವೆರಿ ಗುಡ್ ರಂಜಾನಿ. ಏನ್ ಬ್ರೇಕ್ಫಾಸ್ಟ್ ಸ್ಪೆಷಲು? ಓ, ನಾನು ತರಿಸಿದ ಪೀನಟ್ ಬಟ್ರಾ? ಇವತ್ತು ನಮ್ಮ ಬಾಸ್ ಶರತ್ ಚಂದ್ರ ಅವರು ಕೊಟ್ಟಿದ್ದ ಪೀನಟ್ ಬಟರ್ ಕ್ರಿಸ್ಪಿ ವಿತ್ ಆಲ್ಮಂಡ್ ಜೊತೆ ವೀಟ್ ಬ್ರೆಡ್ ತಿಂತ ಇದ್ದೀನಿ. ಸ್ಪೆಷಲ್ ಇವತ್ತು ಶರಿ ಕೊಟ್ಟಿದ್ದೀನಿ. ಓಕೆ. ನಗರಿ ಇಬ್ರು ಫೋಟೋ ತೆಗೆದು ಇಬ್ರು. ನಗಮ್ಮ ಟೇಸ್ಟ್ ಹೆಂಗಿದೆ? ಸಕಾಲಾಗಿದೆ ಟೇಸ್ಟ್.
ಬ್ಯೂಟಿಫುಲ್ ಬೊಂಬಾಳಾಗಿದೆ, ವೆರಿ ಟೇಸ್ಟಿ. ಇದ್ದೀರಾ ಇವತ್ತು ಪೀನಟ್ ಬಟರ್ ವಿತ್ ಆಲ್ಮಂಡ್ ಕ್ರಿಸ್ಪಿ ಶೇರಿ ಕೊಟ್ಟಿದ್ದ ಗಿಫ್ಟ್ ಇಂದ 0 ಮೈದಾ ಬ್ರೆಡ್ ತಿಂತಾ ಇದ್ದೀವಿ. ಓಕೆ, ವೆರಿ ಟೇಸ್ಟಿ, ತುಂಬಾ ಚೆನ್ನಾಗಿದೆ. ನೀನು ಸೇಮ್. ಯಾವ ಕಲರ್ ಪೀನಟ್ ಬಟರು? ಪೀನಟ್ ಬಟರ್ ಬಂದ್ಬಿಟ್ಟು ಲೈಟ್ ಬ್ರೌನ್ ಅಮ್ಮ. ಲೈಟ್ ಬ್ರೌನ್. ನೀನು ಟ್ರೈ ಮಾಡ್ತೀಯಾ? ಬೇರೆ ಟ್ರೈ ಮಾಡಿ, ಪರವಾಗಿಲ್ಲ. ಸೊ ಹೀಗೆ ಫಾದರ್ಸ್ ಡೇ ವಿಶ್ ಎಲ್ಲ ಮುಗಿಸಿ ನಾವು ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ತರಕಾರಿ ತರೋಕ್ಕೆ ಹೊರಟಿದೆ. ಯಾಕೆಂದರೆ ವೀಕ್ ಫುಲ್ ಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕಲ್ಲ. ಹಾಗೆ ತರಕಾರಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ. ಫುಲ್ ಶಾಪಿಂಗ್ ಅಪ್ಪ ಶರಚಂದ್ರ. ಶಾಪಿಂಗ್, ವೆಜಿಟೇಬಲ್ ಶಾಪಿಂಗ್, ಫಾದರ್ಸ್ ಡೇ ಸ್ಪೆಷಲ್. ಸ್ಪೆಷಲ್ಲು ಹಾಂ ಪಲ್ಯ ಅದು ಬಸ್ಸಾರು. ಏನು ಪಲ್ಯ ಹೇಳಿದ್ರು? ಏನು ಬಸ್ಸಾರು ಹೇಳಿ ನೋಡೋಣ. ಇದು ಹುರುಳಿ ಬಸ್ಸಾರ? ಹುರುಳಿ ಸೊಪ್ಪು ಬೇಳೆ. ಓಕೆ, ಇದು ಅದು ನನಗೆ ಗೊತ್ತಿಲ್ಲ. ಬಸ್ಸಾರು, ಹುರುಳಿ ಬಸ್ಸಾರು, ಹುರುಳಿ ದಂಟು ಸೊಪ್ಪು. ಇರು, ಇವಾಗ ಇದಕ್ಕೊಂದು ಒಗ್ಗರಣೆ. ನೋಡಿ ಇಲ್ಲಿ ಈ ಮೇಕಪ್ ಚೆನ್ನಾಗಿದೆಯಾ? ಸಖತ್ತಾಗಿದೆ ಮೇಕಪ್. ಹೇರ್ ಸ್ಟೈಲ್, ಫಾದರ್ಸ್ ಡೇ ಸ್ಪೆಷಲ್ ಹೇರ್ ಸ್ಟೈಲ್ ಆಗ್ತಿದೆಯಮ್ಮ. ತುಪ್ಪ. ಹಾಂ, ಯಾವ ಹುಳಿ ಮಾಡಿದ್ರು ತುಪ್ಪದ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ, ಇವಾಗ ಆಗ್ತಿರೋದೇನು? ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀವಿ. ಹಾಂ, ಜೀರಿಗೆ ಹಾಕ್ಕೊಂಡು ಹಾಂ. 2 ಬ್ಯಾಡಗಿ ಮೆಣಸಿನ್ಕಾಯಿ ಇದು ಸಿಡಿ ಅಲ್ವಾ ಹಸಿಮೆಣಸಿನ್ಕಾಯಿ ಥರ? ಯಾಕೆ? ಒಣಗೋಗಿರೋದು ನೀರಿರಲ್ವಲ್ಲ, ನೀರಿನ ಅಂಶ ಇದ್ದರೆ ಮಾತ್ರ ಸಿಡಿ. ಓಕೆ ಅಷ್ಟೇನಾ? ಈಗ ಸಿಡಿಯತ್ತೆ. ಹಾಕ್ಬಿಟ್ರೆ ಬಿಸಿ ಬಿಸಿ ಅನ್ನ ಹುಳಿ, ಅನ್ನ ಬಸ್ಸಾರು ರೆಡಿ. ಅದು ರೆಡಿ ಟು ಟೇಸ್ಟ್ ಬಸ್ಸಾರು. ಎಸ್, ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ಹೆಂಗಿದೀವಿ ನೋಡಿದ್ರ? ಸಂಡೇ ಇಬ್ಬರು ತಾಯಿ ಮಗ ಫುಲ್ ಮೇಕಪ್. ನಾನೇನು ಮೇಕಪ್ ಹಚ್ಕೊಂಡಿಲ್ಲಪ್ಪ. ನಾನೇನು ಹಚ್ಕೊಂಡಿದ್ದೀನ? ಪಾರ್ಲರ್ಗೆ ಹೋಗಿರ್ತಾನೆ ಫ್ರೆಶ್ ಆಗಿ ಬಸ್ಸಾರು ಮಾಡೋಕ್ಕೆ. ಫ್ರೆಶ್ ಆಗಿ ಇವಾಗ ಬಸ್ಸಾರು ತಿನ್ನೋಣ. ತಿಂದುಬಿಟ್ಟು ಹೋಗಿ ದಬಾಕೊಂಬಿಡೋದೆ. ನಾನು ಕ್ರಿಕೆಟ್ ಒಳ್ಳೆ ಊಟ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಹಾಗಾಗಿ ನಾವೆಲ್ಲ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನ್ನ ಮಕ್ಕಳಿಬ್ಬರು ಆಟ ಆಡ್ಕೋತಾ ಇದ್ರು. ಸಂಜೆ ಇಲ್ಲಿ ಸ್ವಲ್ಪ ಮಳೆ ಬರ್ತಿತ್ತು, ಹಾಗಾಗಿ ಸ್ನ್ಯಾಕ್ಸ್ ಏನೋ ಮಾಡ್ತಾ ಇದ್ದಾನೆ ಅಡುಗೆ ಮನೆಯಲ್ಲಿ. ಏನು ಕೆಲಸ ನೋಡೋಣ. ಏನೋ ಇದು ಸ್ಪೆಷಲ್ ಮಾಡಿದೆ ಶಿರಿ. ಮಳೆ ಬಂತಲ್ಲ, ಅದಕ್ಕೆ ಗಾರ್ಲಿಕ್ ಬ್ರೆಡ್ ವೆಜ್ ರೋಲ್ಸ್ ಮಾಡಿದ್ದೀನಿ. ಓ ವೆರಿ ಗುಡ್. ಯಾರಿಗೆ? ನನಗ ನಿನಗ ಅಂತ? ಇಬ್ಬರಿಗೂ. ಹೌ ಮೆನಿ ಫಾರ್ ಮೀ ಆ್ಯಂಡ್ ಹೌ ಮೆನಿ ಫಾರ್ ಯು? 12 ಇದೆ, 10 ನಂಗೆ 2 ಇದೆ. ವಾವ್ ಗ್ರೇಟ್. ಓಕೆ ಕಮ್, ನಡಿ. ಒಂದು ಪ್ಲೇಟಿಗೆ ಹಾಕೋ ಚಿನ್ನ. ಅಲ್ಲಿದೆ ಪ್ಲೇಟ್. ದೂರ ಬಾ. ಬಾ ರಂಜ, ಬಾ ರಂಜು ಇಲ್ಲಿ. ರಂಜು ರಂಜು ಬಾ. ಸ್ಮೆಲ್ ಮಾತ್ರ ಬೊಂಬಾಟಾಗಿದೆ. ಸ್ಮೆಲ್ ಮಾತ್ರ ಬೊಂಬಟ್ಟಾಗಿದೆ. ಟೇಸ್ಟು ಟೇಸ್ಟ್ ಇನ್ನೂ ಸುಳ್ಳು. ಸಾಸ್ ಖಾಲಿ ಆಯ್ತಮ್ಮ, ತರಿಸ್ಬೇಕು. ತರ್ಸೋಣ. ಬಿಸಿ ಮುಟ್ಟಿಗಿಟ್ಬಿಟ್ರೆ ಕಷ್ಟ. ಇಟ್ಬಿಟ್ಟು ಬರ್ತೀನಿ. ಚಿನ್ನ ಬಾರೋ, ಇನ್ನೊಂದು ಬ್ಯಾಚ್ ಹಾಕಾ? ಹಾಕ್ಬಿಡು. ಬಾ ಚಿನ್ನ. ಬಿಸಿನಾ? ಏನು ವಾಚ್ ಹೊಸ ಸರಿ? ಅಮ್ಮ, ಅಪ್ಪ ಗಿಫ್ಟ್ ಕೊಡ್ಸಿದ್ರು. ಅಪ್ಪ ಚೆನ್ನಾಗಿದೆ ಶರ ವಾಚ್. ತುಂಬಾ ಚೆನ್ನಾಗಿದೆ ಇದು. ಅಪ್ಪ ಇನ್ನೊಂದು ಟೆಕ್ನಾಲಜಿ. ನಿಂಗೆ ನೋಡಪ್ಪ, ರಾತ್ರಿ ಆದ್ರೆ ಮೂನ್ ಕಾಣಿಸಿದ್ರೆ ಅರ್ಥ ಹೋಗ್ಬಿಡತ್ತೆ. ಬೆಳಗ್ಗೆ ಮೂನ್ ಕಾಣಿಸಿದ್ರೆ ಅರ್ಥ ಕ್ಲೀನ್ ಕಾಣಿಸುತ್ತೆ. ನೋಡಿ, ಈಗ ಮೂನ್ ಇನ್ವಿಸಿಬಲ್ ಆಗ್ತಾ ಇದೆ, ಮೂನ್ ಬರುತ್ತೆ. ನಿಂಗೆ ರಾತ್ರಿ 12 ಗಂಟೆ ಆಗಿದ ತಕ್ಷಣ ಮೂನ್ ಕ್ಲಿಯರ್ ಆಗಿ ಕಾಣುತ್ತೆ, ಅರ್ಥ ಹೋಗುತ್ತೆ ಒಳಗಡೆ. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಒಮೆಗಾ ಮೂನ್ಸ್ ವಾಚ್ ಅಂತ. ಒಮೆಗಾ ಮೂನ್ಸ್ ವಾಚ್. ನಿಂಗೆ ಯಾವ ವಾಚ್ ಬೇಕು ರಂಜಾ? ಯಾವುದು ವಾಚ್? ಆ ಕಡೆ ಕುತ್ಕೋ, ಕಾಣಿಸಲ್ಲ. ಆ ಕಡೆ ಕುತ್ಕೋ. ಯಾವುದು ವಾಚ್ ಬೇಡ? ಒಂದು ಗೊಂಬೆ ಇಲ್ಲ ಅಂದ್ರೆ ಒಂದು ತಾಯಿ ಸಾಕು. ಆ ಇರೋ ಗೊಂಬೆಗೆ ಬಟ್ಟೆ ಎಲ್ಲ ತೆಗೆದಾಕಿ ಹಾಳ ಮಾಡಿ ಸಾಯಿಸ್ಬಿಟ್ಟಿದ್ಯಾ ಪಾಪ. ಕೈ ಕೂಡ ಒಂದು ಮುರಿದಾಕ್ಬಿಟ್ಟಿದ್ಯಲ್ಲೇ ರಂಜಿ. ಅಯ್ಯೋ ಪಾಪ.
ಯಾಕೆ ರಂಜು ಹಂಗೆ ಮಾಡಿಟ್ಟಿದ್ಯಾ ಗೊಂಬೆನಾ? ಎಚ್ ಫಿಂಗರ್ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಸೂಪರ್ ರಂಜು, ಸಖತ್ತಾಗಿದೆ. ಸೂಪರ್. ಯೂಶಲಿ ಈ ಮಳೆ ಬಂದಾಗ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ಈ ಸ್ನ್ಯಾಕ್ಸ್ ಐಟಮ್ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಮನೆ ಮಂದಿ ಎಲ್ಲನೂ ಸ್ನ್ಯಾಕ್ಸನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ಕಾಫಿ ಟೈಮ್. ಗ್ಲಾಸ್ ದೊಡ್ಡದಿದೆ, ಎಲ್ಲರಿಗೂ ಬಿಸಿ ಇದೆ. ರಂಜು ನಿಂಗೆ ಆಚೆ ಇಟ್ಟಿದ್ದೀನಿ, ಕುಡಿಬೇಡ ಬಿಸಿ. ಅಮ್ಮ ಬಿಸಿ ನಿಮ್ಗಾಗಲ್ಲ. ಹೇಗಿದೆ ಕಾಫಿ? ನೀವು ಸರಿ, ಕಾಫಿ ಹೆಂಗಿದೆ ಕಂದ? ಬೊಂಬಟ್. ಕುಲ್ಚೇಶ್ರೀ, ಮುಂದೆ ಯಾವ ಹೋಟ್ಲು ಕಾಫಿನೂ ಇಲ್ಲ. ಕಾಫಿ ಹೆಂಗಿದೆ? ಶೇಷಾದ್ರಿ, ಕಾಫಿ ಹೆಂಗಿದೆ? ಬಿಸಿ ಅಲ್ವಾ? ರಂಜು, ಆಡಿದ್ರೆ ನಮ್ಮ ಮನೆಯಲ್ಲಿ ಮೋಸ್ಟ್ ಏನದು ಕಾಫಿ ಕುಡಿಯೋರು. ಆ, ಸೂಪರ್ ಕಾಫಿ. ತಾಯಿಯೇ ಮೊದಲ ದೇವರು ಅಂತ ನಾವು ಎಲ್ಲ ಕಡೆ ಓದ್ತೀವಿ. ಆದರೆ ಆ ತಾಯಿಗೂ ಆ ಸ್ಥಾನಮಾನ ಸಿಗಬೇಕಂದ್ರೆ ಅದು ತಂದೆಯಿಂದ ಮಾತ್ರ. ತಂದೆ ಇದ್ದಾಗ ಮಾತ್ರನೇ ಸಾಧ್ಯ. ಸೊ ತಂದೆ ಏನೆಲ್ಲ ಮಾಡಿದ್ರು ಎಲ್ಲೋ ಒಂದು ಕಡೆ ಆ ಕ್ರೆಡಿಟ್ ಎಲ್ಲ ತಾಯಿಗೋಗಿ ತಂದೆ ಪಾಪ ಎಲೆಮರೆಯ ಕಾಯಿಯಾಗಿ ಎಲ್ಲೋ ಉಳ್ಕೊಂಡ್ಬಿಡ್ತಾರೆ. ಸೊ ತಂದೆ ಅನ್ನೋದು ನನ್ನ ಜೀವನದಲ್ಲಿ ನನಗೆ ಒಂದು ದೊಡ್ಡ ಶಕ್ತಿ, ನನ್ನ ಸರ್ವಸ್ವ, ನನ್ನ ಧೈರ್ಯ, ನನ್ನ ಕಾನ್ಫಿಡೆನ್ಸ್. ನನ್ನಲ್ಲಿ ಇವತ್ತು ಏನಾದರೂ ಒಂದು 4 ಒಳ್ಳೆ ಕ್ವಾಲಿಟೀಸ್ ಇದೆ ಅಂದರೆ ಅದಕ್ಕೆ ನನ್ನ ತಂದೆಯೇ ಕಾರಣ. ನನ್ನ ತಂದೆ ಫಿಸಿಕಲ್ಲಾಗಿ ನನ್ನ ಕಣ್ಮುಂದೆ ಇಲ್ಲ ಅಂತ ಹೇಳಿದ್ರು, ಬೇರೆಯವರ ದೃಷ್ಟಿಯಲ್ಲಿ ಮಾತ್ರ ನಮ್ಮಪ್ಪ ನನ್ನ ಜೊತೆ ಇಲ್ಲ ಅಂದರು, ನನ್ನ ದೃಷ್ಟಿಯಲ್ಲಿ ಯಾವಾಗಲೂ ನಮ್ಮಪ್ಪ ನನ್ನ ಜೊತೆನೇ ಇರ್ತಾರೆ. ನನ್ನ ಯೋಚನೆಗಳಲ್ಲಿ, ನಾನು ಮಾಡೋವಂಥ ಪ್ರತಿಯೊಂದು ಕೆಲಸಗಳಲ್ಲಿ ನಮ್ಮಪ್ಪನ ನಾನು ಕಾಣ್ತಾ ಇರ್ತೀನಿ. ಅಪ್ಪ, ಐ ಲವ್ ಯು ಸೋ ಮಚ್, ಹ್ಯಾಪಿ ಫಾದರ್ಸ್ ಡೇ. ಇದೊಂದು ದಿನ ಅಲ್ಲ, ನನ್ನ ಉಸಿರಿರೋವರೆಗೂ ಕೂಡ ನಾನು ನಿನ್ನ ಋಣ ತೀರ್ಸೋಕ್ಕಾಗೋದಿಲ್ಲ. ನೀನು ನನಗೋಸ್ಕರ ಮಾಡಿರೋವಂಥ ಪ್ರತಿಯೊಂದು ಕೆಲಸಕ್ಕೂ ನಾನು ಆಭಾರಿ. ಇನ್ನೊಂದು ಜನ್ಮ ಇದ್ದರೆ ನಿನ್ನ ಋಣ ತೀರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಹ್ಯಾಪಿ ಫಾದರ್ಸ್ ಡೇ. ಅಷ್ಟೇ ಅಲ್ಲ, ನನ್ನ ಮಾವನಿಗೂ ನನ್ನ ಹಸ್ಬೆಂಡ್ಗೂ ಮಕ್ಕಳಿಗೋಸ್ಕರ ಮಿಡಿಯುವಂಥ ಪ್ರತಿಯೊಂದು ಫಾದರ್ಗೂ ಹ್ಯಾಪಿ ಫಾದರ್ಸ್ ಡೇ.